ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮೈನಾ ಕುತ್ತಿಗೆಗೆ ಇದನ್ ಕಟ್ಟು ಅಂತ ಹೇಳಿದಾಗ ಆ ಕ್ಷಣದಲ್ಲಿ ನನ್ಗೆ ಅದ್ಯಾಕೋ ತಪ್ಪು ಅನ್ನಿಸ್ತು. ಆದ್ರೆ ಈಗ ಅನ್ನಿಸ್ತಿದೆ ಅದೇ ಸರಿಯಾದ ನಿರ್ಧಾರ ಅಂತ. ಯಾಕಂದ್ರೆ ಮೈನಂಗ್ ನಾನು ಬಂದಿದ್ದ ವಿಷಯ ಗೊತ್ತಾಗಿದ ತಕ್ಷಣ ಅವಳು ನನ್ನ ನೋಡ್ಬೇಕು ಅಂತ ಓಡ್ ಬಂದಾಗ ಅವಳ ಕಣ್ಣಲ್ಲಿ ನನಗೆ ನಿಜವಾದ ಪ್ರೀತಿ ಕಾಣಿಸ್ತು. ಅವಳ ಮನ್ಸಲ್ಲಿ ಏನೋ ಒದ್ದಾಟ ಕಾಣಿಸ್ತು. ಅವಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋ ನಂಬಿಕೆ ಮೇಲೆ, ಮೈನಾ ನನ್ನೋಳೆ ಅನ್ನೋ ಅಧಿಕಾರದ ಮೇಲೆ ರಾಧಾ ಮದ್ವೆ ಆಗಿದ ತಕ್ಷಣ ಅವಳು ಒಪ್ಪಿಗೆ ಇಲ್ದೆ ಮೈನಾ ಕುತ್ತಿಗೆಗೆ ನಿನ್ನನ್ನು ಕಟ್ತಾ ಇದ್ದೀನಿ. ಅವಳನ್ನ ನನ್ನೋಳಾಗಿ ಮಾಡ್ಕೋತೀನಿ. ನಾನು ನಿನ್ನ ಅವಳ ಕುತ್ತಿಗೆ ಕಟ್ಬೇಕಾದ್ರೆ ಅವಳಿಗೆ ಕೋಪ ಬರ್ಬೋದು, ದ್ವೇಷ ಬರ್ಬಹುದು. ಆದ್ರೆ ಆ ಪ್ರಿಯಕರ ಅವಳಿಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಈ ಧ್ರುವನ್ನ ಹೇಗೆ ಅರ್ಥ ಮಾಡ್ಕೊಂಡಿರ್ಲಿಲ್ವೋ, ಹೇಗೆ ಈ ಧ್ರುವನ್ನ ದ್ವೇಷಿಸ್ತಿದ್ಲೋ, ಹಾಗೆ ನಿನ್ನ ಅವಳು ಕುತ್ತಿಗೆ ಕಟ್ಟಾಗ ನನ್ನ ದ್ವೇಷಿಸಬಹುದು. ಆದ್ರೆ ಅವಳಿಗೆ ಒಂದಲ್ಲ ಒಂದಿನ ಆಗೋದೆಲ್ಲ ಒಳ್ಳೇದಕ್ಕೆ, ಇದು ಹಾಗೇನೆ ಒಳ್ಳೇದಕ್ಕೆ ಆಗಿದ್ದು ಅಂತ ಅರ್ಥ ಆಗುತ್ತೆ. ಕಾಲನು ಮತ್ತೆ ನನ್ನ ಮೇಲಿರೋ ಪ್ರೀತಿನೂ ಅವಳಿಗದನ್ನ ಅರ್ಥ ಮಾಡಿಸುತ್ತೆ. ಅವಳು ನನ್ನ ಸಂಪೂರ್ಣವಾಗಿ ಒಪ್ಕೊಳ್ತಾಳೆ. ಆ ನಂಬಿಕೆ ನನಗಿದೆ. ನಾನು ನಿನ್ನ ಮೈನಾ ಕುತ್ತಿಗೆ ಕಟ್ಟಿದ ತಕ್ಷಣನೇ ಅವಳ ಜೀವನದಲ್ಲಿ ಏನೇನ್ ಗೊಂದಲ ಸೃಷ್ಟಿಯಾಗಿದ್ಯೋ ಎಲ್ಲದಕ್ಕೂ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ನಾಳೆ ನಡೆಯೋದು ರಾಧಾ ಕಲ್ಯಾಣ ಮಾತ್ರ ಅಲ್ಲ, ಮೈನಾ ಕಲ್ಯಾಣ ಕೂಡ. ಯಾಕೆ ಹಿಂಗ್ ಸಪ್ಪ ಕುಂತೀಯವ? ಇಲ್ಲ ಇಲ್ಲ, ಏನೋ ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೇ. ಮೈನಾ, ನೀನ್ ನಿಜ ಹೇಳ್ತಾ ಇದೀವಲ್ವ ಅಂತ ನಿನ್ ಕಣ್ಣಲ್ಲಿ ತುಂಬಿಕೊಂಡಿರೋ ನೀರೇ ಹೇಳ್ತಿದೆ. ಏನಾಯ್ತು ಅಂತ ಹೇಳು ಮೈನಾ. ಏನೂ ಇಲ್ಲ, ಕಣ್ಣಲ್ಲಿ ಧೂಳ್ ಬಿತ್ತು. ಮೊದ್ಲ ಮನಸ್ನಾಗ ಇರೋ ಧೂಳ್ನ ಹೊರಗೆ ಹಾಕ. ಈಗ ಏನಾಯ್ತಂತ ಹೇಳ್ತಿ ಇಲ್ವೋ? ಯಾಕೆ ಸುಮ್ಮನೆ ನಮ್ಮ ಮುಂದೆ ಖುಷಿಯಾಗಿರೋ ತರ ನಾಟಕ ಮಾಡ್ತಿದ್ಯಾ? ಮೈನಾ ಪ್ಲೀಸ್, ಬೇಕಿದ್ರೆ ಒಂದ್ಸಲ ಹತ್ ಬಿಡು. ಆದ್ರೆ ಈ ತರ ಇರ್ಬೇಡ್ವೆ. ಏನಾಯ್ತು ಅಂತ ಹೇಳು ಮೈನಾ. ಮೈನಾ, ನೀನ್ ಧ್ರುವನ್ ಬಗ್ಗೆ ಯೋಚನೆ ಮಾಡಕತ್ತಿ ಹೌದಲ್ಲ? ಧ್ರುವ ಅವ್ರಿಗೆ ನಾನು ದೂರ ಹೋದಷ್ಟು ಅವ್ರು ನನಗೆ ಹತ್ರ ಆಗ್ತಾನೆ ಅವ್ರೆ. ಅವ್ರಿಗೆ ನಾನು ಸತ್ಯ ಹೇಳ್ಕೊಳಕ್ಕೂ ಆಗದೆ, ಮುಚ್ಚಿಡಕ್ಕೂ ಆಗದೆ ನನ್ನ ನರ್ಕ ಅನ್ಭವಿಸ್ತೇವ್ನಿ. ಮೈನಾ, ನಿಂಗೊಂದ್ ಮಾತು ಕೇಳ್ತೀನಿ, ಸತ್ಯ ಹೇಳ್ತೀಯಾ? ಧ್ರುವನ್ ಬಿಟ್ಟು ನೀನ್ ಬದುಕಕ್ ಸಾಧ್ಯ ಇದೆಯೇನೆ? ನಾನ್ ಬದುಕ್ಬೇಕು ಅಂತ ಅವ್ರ ಜೀವನ ಹಾಳು ಮಾಡೋದು ಯಾವ ನ್ಯಾಯ? ನೀನೇ ಕಣೆ ಅವ್ರ ಜೀವ. ಜೀವ ಇಲ್ದೆ ಹೇಗೆ ಜೀವನ ಮಾಡಕ್ಕಾಗುತ್ತೆ? ಅದಕ್ಕೆ ಅವ್ರಾಗೆ ನನ್ನನ್ನ ಬೇಡ ಅಂತ ಹೇಳಂಗ್ ಮಾಡ್ತೀವ್ನಿ. ಮೈನಾ, ನೀನ್ ಅನ್ಕೊಂಡಂಗ ಧ್ರುವ ನೀನ್ ಬಿಡಕ್ ಸಾಧ್ಯನೇ ಇಲ್ಲ. ಧ್ರುವ ಕನಸು ಮನ್ಸಲ್ಲೂ ನಿನ್ನ ದೂರ ಮಾಡಕ್ ಆಗಂಗೇ ಇಲ್ಲ. ಕಾಲ ಎಲ್ರನ್ನೂ ಬದಲಾಯಿಸತ್ತೆ ಮಮಕ್ಕ. ಅದೇ ಕಾಲನೇ ನಿಮ್ಮಿಬ್ರನ್ನು ಒಂದ್ ಮಾಡುತ್ತೆ. ಆದ್ರೆ ನಾನೊಬ್ಳಿದ್ರೆ ಆಗ್ತಿತ್ತು. ಆದ್ರೆ ನಾನೊಬ್ಳಲ್ವಲ್ಲ, ಅದೇ ತಾನೇ ಸಮಸ್ಯೆ ಆಗಿರೋದು. ನೋಡು ಮೈನಾ, ಧ್ರುವ ತುಂಬಾ ಒಳ್ಳೆಯವರು. ಅವ್ರಿಗೆ ತಿಳಿಸ್ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ನನ್ನ ಪರಿಸ್ಥಿತಿನ ಅವ್ರಿಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೋತಾರೆ, ಒಪ್ಕೋತಾರೆ. ಹಾಗಂತ ನನ್ನ ಭಾರ ಇಳಿಸೋದಿಕ್ಕೆ ಇನ್ನೊಬ್ರ ಮೇಲೆ ಹೊರಿಸೋದು ಯಾವ ನ್ಯಾಯ? ನನ್ನ ಮನ್ಸು ಅದಕ್ಕೆ ಒಪ್ಪಲ್ಲ. ಆದ್ರೂ ಇದ್ರ ಬಗ್ಗೆ ನೀನ್ ಧ್ರುವ ಅವ್ರ ಹತ್ರ ಒಂದ್ಸಲ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಹೌದ್ ಮೈನಾ, ನಂಗೂ ಹಂಗ ಅನ್ನಿಸ್ಲಿಕ್ಕತ್ತೈತಿ. ಸದ್ಯಕ್ಕೆ ನನ್ಗಿರೋದು ಒಂದೇ, ನಮ್ಮ ಅಕ್ಕನ ಮದ್ವೆನ ಚೆನ್ನಾಗಿ ಮಾಡಿ ಮುಗಿಸ್ಬೇಕು ಅಂತ. ಅದ್ಬಿಟ್ರೆ ಯಾವ್ದ್ರ ಬಗ್ಗೆನೂ ಯಾರ ಹತ್ರನೂ ಹೋಗಿ ಮಾತಾಡಕ್ಕಾಗಲ್ಲ. ಮೈನಾ,
ಇವಳೇನು ಈ ತರ ಹೇಳ್ತಿದ್ದಾಳೆ? ಧ್ರುವಂಗೆ ಮೈನಾ ಮೇಲೆ ಎಷ್ಟು ಪ್ರೀತಿ ಇದೆಯೋ ಮೈನಾಗೆ ಧ್ರುವನ್ ಮೇಲೆ ಅದಕ್ಕಿಂತ 10ರಷ್ಟು ಜಾಸ್ತಿ ಪ್ರೀತಿ ಇದೆ. ಈ ಪ್ರೀತಿನ ಇವ್ರಿಬ್ರನ್ನೂ ಒಂದ್ ಮಾಡ್ಲಿ ಅಂತ ಆ ಬಸವಣ್ಣನ ಹತ್ರ ಕೇಳ್ಕೊತೀನಿ ಅವ್ವ. ವಧುವಲ್ಲೂ ಹೊಸಲ ಒಲವಿಕೆ ವಧುವರ ರಾಶೆ ಚಡಪಡಿಕೆ ಮದುವೆ ಎಂಬ ಸಂಭ್ರಮಕ್ಕೆ ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ. ಆ ಕಡೆ ಕಡೆ ಕದ್ದು ಕದ್ದು ನೋಡ್ತಿದ್ದೀರಾ? ಅಕ್ಕನ್ ನೋಡ್ಬೇಕು ಅಂತನಾ ಆಸೆ ಆಗ್ತಿದ್ಯಾ? ಸುಮ್ನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ? ಕೊಡಿ ಕೊಡಿ. ಕೊಡ್ಲೇಬೇಕಪ್ಪ. ಹೌದೌದು, ಕೊಡ್ಲೇಬೇಕು. ಸರಿ, ಬಿಡ್ಬೇಡ್ರು, ಇಸ್ಕೊಳ್ಳಿ. ಇಸ್ಕೊಳ್ಳೋ. ಕೊಡ್ಬೇಕು. ಸ್ವಲ್ಪ ಏನ್ ಎಣಿಸ್ತಾ ಇದ್ದೀರಾ? ಪೂರ್ತಿ ಕೊಡಿ. ಈಗ ನೋಡ್ಬೋದು, ಬನ್ನಿ.